ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನದಾರು. ಲೆಕ್ಕವಿರಿಸಿಲ್ಲ ಜಗತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ ಎಂಬ ಡಿ ವಿ ಜಿಯವರ ವಾಣಿಯನ್ನು ಸ್ಮರಿಸುತ್ತಾ, ಪ್ರೀತಿಯ ಮುದ್ದು ವಿದ್ಯಾರ್ಥಿನಿಯರೇ, ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ವಿದ್ಯಾರ್ಥಿಗಳೇ, ಈಗ ಒಂದು ಹಾಡನ್ನು ಆಲಿಸಿ. ಈ ಹಾಡಿನಲ್ಲಿ ಯಾವ ಮೌಲ್ಯ ಇದೆ ಹೇಳ್ತೀರಾ? ಹಾಗಾದರೆ ಆಲಿಸಿ. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಆಗದು ಎಂದು ಕೈಕಟ್ಟಿ ಕುಳಿತರೆ. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ. ಬಂಗಾರ ಬೆಳೆವ ಹೊನ್ನಾಡು, ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೇ ಈ ನಾಡು, ಕನ್ನಡ ಸಿರಿನಾಡು. ಖಂಡಿತ, ಮನಸ್ಸಿದ್ದರೆ ಮಾರ್ಗ, ಅಸಾಧ್ಯವಾದುದು ಯಾವುದೂ ಇಲ್ಲ. ಒಂದು ಕಡೆಗೆ ಬರೆದಿದ್ರು ವಿದ್ಯಾರ್ಥಿಗಳೇ, ಅಸಾಧ್ಯವಾದುದನ್ನು ಇಲ್ಲಿ ಸಮಾಧಿ ಮಾಡಲಾಗಿದೆ ಅಂತ ಬರೆದಿದ್ರು. ಅಂದರೆ ಅಸಾಧ್ಯವಾದುದು ಯಾವುದೂ ಇಲ್ಲ ಅನ್ನುವಂಥ ಮಾತು ವಿದ್ಯಾರ್ಥಿಗಳೇ. ಈಗ ನಾವು ಗದ್ಯಪಾಠ ಭಾಗ್ಯಶಿಲ್ಪಿಗಳು ಅದರಲ್ಲಿ 2ನೇ ಭಾಗವಾದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರ ಕುರಿತು ನಾವು ಹಿಂದಿನ ಅವಧಿಯಲ್ಲಿ ಕಲಿತಾ ಇದ್ದೆವು. ಈಗ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ. ಕಳೆದ ಅವಧಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ನೆಹರು ಅವರ ಅಭಿಪ್ರಾಯ, ಅವರ ಪ್ರಾರಂಭಿಕ ಜೀವನ, ಶಿಕ್ಷಣ, ಅವರು ಇಂಜಿನಿಯರ್ ಆಗಿ ಸಲ್ಲಿಸಿದ ಸೇವೆಯನ್ನು ತಿಳಿದುಕೊಂಡಿರುವ ವಿದ್ಯಾರ್ಥಿಗಳೇ. ಈಗ ಮುಂದುವರಿದು ಭಾಗವನ್ನು ನೋಡೋಣ ವಿದ್ಯಾರ್ಥಿಗಳೇ. ಈಗ ಗದ್ಯ ವಾಚನ ವಿದ್ಯಾರ್ಥಿಗಳೇ, ನಾನು ಈಗ ಗದ್ಯ ವಾಚನವನ್ನು ಮಾಡ್ತೇನೆ. ತಾವುಗಳೆಲ್ಲ ಗಮನವಿಟ್ಟು ಆಲಿಸಬೇಕು ಮಕ್ಕಳೇ. ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸುವ ಮೂಲಕ ಹೊಸ ಮನ್ವಂತರಕ್ಕೆ ಅಡಿಪಾಯ ಹಾಕಿದರು. ಆಡಳಿತದಲ್ಲಿ ಹೊಸ ಮಾದರಿಯನ್ನು ಅನುಷ್ಠಾನಗೊಳಿಸಿ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆ ತಂದರು. ಅಷ್ಟೇ ಅಲ್ಲದೆ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಒತ್ತು ನೀಡಿದರು. ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿದ್ದ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸಿದರು. ಗಾಂಧೀಜಿ ಅವರು ಮೈಸೂರಿನ ಆಡಳಿತ ರೀತಿಯನ್ನು ಮುಕ್ತಕಂಠದಿಂದ ಹೊಗಳಿದರು. ಇದರಿಂದ ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಮಾದರಿ ಜನ್ಮ ತಾಳಿತು. ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿದ್ದರು. ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು. ಅದಕ್ಕಾಗಿ 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತಂದರು. ಪ್ರೌಢ ಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಇದನ್ನು ಬದಲಿಸಿ ಸಂಸ್ಥಾನವೇ ಪ್ರತ್ಯೇಕವಾದ ಪ್ರೌಢ ಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನು ಆರ್ಥಿಕ ಪರಿಷತ್ತಿನ ಮೂಲಕ ರೂಪುಗೊಳಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಎಂಬುದನ್ನು ಮನಗಂಡ ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು. ಇದಕ್ಕಾಗಿಯೇ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಶಾಲೆ, ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಪ್ರಾರಂಭಿಸಿದರು. ಏಕೀಕೃತ ಕರ್ನಾಟಕದ ರಚನೆ ಮತ್ತು ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿದ್ದ ಒಲವನ್ನು ಮನಗಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ್ದು ಇವರ ಕಾಲದ ಮತ್ತೊಂದು ಮಹತ್ವದ ಸಾಧನೆ.
ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದ್ದರು. ಕೈಗಾರಿಕೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆ ಮಾಡಿದರು. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸುವುದು ಅವರ ದೊಡ್ಡ ಗುರಿಯಾಗಿತ್ತು. ಇದಲ್ಲದೆ ಹೆಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ, ಗಂಧದ ಎಣ್ಣೆ, ಬೆಂಕಿ ಕಡ್ಡಿ ಹಾಗೂ ಕಾಗದದ ಕಾರ್ಖಾನೆಗಳು ಸ್ಥಾಪಿತವಾದವು. ಸೋಪು ಹಾಗೂ ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲ ಡಿಪೋ, ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ, ಕಾಗದದ ತಿರುಳು, ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳು, ಹೀಗೆ ನೂರಾರು ಕೈಗಾರಿಕೆಗಳು ಪ್ರಾರಂಭಗೊಂಡವು. ಇಲ್ಲಿ ಕೆಲವು ಶಬ್ದಗಳು ಬಂದಿದ್ದಾವೆ. ಆ ಶಬ್ದಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲನೇದು ಮನ್ವಂತರ, ಪರಿವರ್ತನೆಯ ಕಾಲ, ಹೊಸ ಯುಗ ಅಂತ ಅರ್ಥ. ಸಂಜೀವಿನಿ, ಪರಮೌಷಧ, ಅಮೃತ, ಸಿದ್ಧರಸ ಅಂತ ಹೇಳಿ ಇದಕ್ಕೆ ಅರ್ಥ ಮಕ್ಕಳೇ. ನಿಬಂಧನೆ, ನಿಯಮ, ವಿಧಿ, ಕಾನೂನು, ಗೊತ್ತಿದೆ ತಮಗೆಲ್ಲ. ತಾಂತ್ರಿಕ, ತಂತ್ರಜ್ಞಾನಕ್ಕೆ ಸಂಬಂಧಿಸಿದ. ಗೊಮ್ಮಟ ವ್ಯಕ್ತಿತ್ವ, ನೋಡಿ ಗೊಮ್ಮಟ ಅಂದರೆ ಅರ್ಥ ಆಗುತ್ತೆ, ಉನ್ನತ ವ್ಯಕ್ತಿತ್ವ. ಗಿರಣಿ, ಹತ್ತಿಯನ್ನು ಬಿಡಿಸುವ, ನೂಲು ಮಾಡುವ, ಧಾನ್ಯ ಬಿಡಿಸುವ ಯಂತ್ರ ಮತ್ತು ಇಂತಹ ಯಂತ್ರಗಳಿಂದ ಕೂಡಿದ ಕಟ್ಟಡ, ಮಿಲ್ ಅಂಥೇಳಿ ಕರೀತಾರೆ ಮಕ್ಕಳೇ. ಹಾಗೆ ಕೇಳಿದ್ರಲ್ಲ, ಒಂದು ಅನ್ವಯಿಕ ಚಟುವಟಿಕೆ. ನೋಡಿ, ಮಾದರಿಯಂತೆ ಈ ಕೆಳಗಿನ ಶಬ್ದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿರಿ. ನಾನು ಇಲ್ಲೊಂದು ತಮಗೆ ಉದಾಹರಣೆಯಾಗಿ ಬರೆದಿದ್ದೇನೆ. ಹೊಸ ಶಿಕ್ಷಣ ನೀತಿಯು ಶಿಕ್ಷಣ ರಂಗದಲ್ಲಿ ಮನ್ವಂತರಕ್ಕೆ ಕಾರಣವಾಗುವುದು. ಹಾಗೆ ತಾವುಗಳೆಲ್ಲ ಉಳಿದ ಶಬ್ದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿರಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಆಡಳಿತಾತ್ಮಕವಾಗಿ ಅನೇಕ ಬದಲಾವಣೆಗಳನ್ನು ಜಾರಿಗೆ ತರುತ್ತಾರೆ. ವಿಶ್ವೇಶ್ವರಯ್ಯನವರಲ್ಲಿರುವ ಪ್ರಾಮಾಣಿಕತೆ, ದಕ್ಷತೆ ಹಾಗೂ ಸೇವಾ ಮನೋಭಾವ ಹಾಗೂ ಜನಪರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿರುವಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರನ್ನು ಮೈಸೂರಿನ ದಿವಾನರನ್ನಾಗಿ ನೇಮಿಸುವ ಮೂಲಕ ಒಂದು ಹೊಸ ಮನ್ವಂತರಕ್ಕೆ ಅಡಿಪಾಯವನ್ನು ಹಾಕುತ್ತಾರೆ. ಆಡಳಿತದಲ್ಲಿ ಕೂಡ ಹೊಸ ಮಾದರಿಯನ್ನು ಕೂಡ ಅನುಷ್ಠಾನ ತರ್ತಾರೆ. ಕಚೇರಿ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆಯನ್ನು ತರ್ತಾರೆ. ಅಷ್ಟೇ ಅಲ್ಲದೆ ದಕ್ಷತೆ ಮತ್ತು ಪ್ರಾಮಾಣಿಕತೆಯೂ ಕೂಡ ಇವರು ಒತ್ತು ನೀಡ್ತಾರೆ. ಸಂಸ್ಥಾನದಲ್ಲಿ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳು ಕೇಂದ್ರೀಕೃತವಾಗಿರ್ತವೆ. ಇದರಿಂದ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ತೊಂದರೆಯಾಗಿರುತ್ತೆ. ಇವುಗಳನ್ನು ಪ್ರತ್ಯೇಕಗೊಳಿಸ್ತಾರೆ. ಈ ರೀತಿಯಾದಂಥ ಆಡಳಿತದಲ್ಲಿ ಆದ ಬದಲಾವಣೆಯನ್ನು ಗಮನಿಸಿದಂತಹ ಗಾಂಧೀಜಿಯವರು ಈ ಒಂದು ಮೈಸೂರಿನ ಆಡಳಿತ ರೀತಿಯನ್ನು ಮುಕ್ತಕಂಠದಿಂದ ಹೊಗಳ್ತಾರೆ. ಹೀಗಾಗಿ ಒಟ್ಟಾರೆ ಮೈಸೂರು ಮಾದರಿ ಎಂಬಂಥ ಹೊಸ ಆಡಳಿತ ಜನ್ಮ ತಾಳ್ತೈತಿ. ಶಿಕ್ಷಣವು ಸಂಜೀವಿನಿ ಮತ್ತು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಂತ ತಿಳ್ಕೊಂಡು ಎಂ ವಿಶ್ವೇಶ್ವರಯ್ಯನವರು ಅರಿತಿರ್ತಾರೆ. ಹಾಗಾಗಿ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ ಎಂದು ನಂಬಿದ್ದರು. ಅವರು ಶಿಕ್ಷಣದಲ್ಲಿ ಅನೇಕ ಬದಲಾವಣೆಗಳನ್ನು ತರ್ತಾರೆ. 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತಂದರು. ಹಾಗೆ ಅವರು ಪ್ರೌಢಶಿಕ್ಷಣವನ್ನು ಕೂಡ ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣದಿಂದ ಬದಲಿಸಿ ಸಂಸ್ಥಾನವೇ ಪ್ರೌಢಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನು ಆರ್ಥಿಕ ಪರಿಷತ್ತಿನ ಮೂಲಕ ಇದನ್ನು ರೂಪಿಸ್ತಾರೆ. ನೋಡಿ, ಇಂದು ನಾವು ಕಾಣ್ತಾ ಇದ್ದೇವಲ್ಲ, ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ, ಅದು ಹಿಂದಿನಿಂದಲೂ ಕೂಡ ಬಂದಿರುವಂಥದ್ದು. ಹೀಗಾಗಿ ಶಿಕ್ಷಣ ಎಲ್ಲ ಸಮಸ್ಯೆಗಳಿಗೂ ನಮಗೆ ಪರಿಹಾರವನ್ನು ನೀಡಬಲ್ಲುದನ್ನೋದನ್ನು ಅವರು ಅರಿತಿದ್ದರು. ಶಿಕ್ಷಣದಲ್ಲಿ ಅನೇಕ ಬದಲಾವಣೆಗಳನ್ನು, ಹೊಸ ನಿಯಮಗಳನ್ನು ಜಾರಿಗೆ ತರ್ತಾರೆ. ಶಿಕ್ಷಣಕ್ಕಾಗಿ ಶಿಕ್ಷಣ ಎಲ್ಲ ಜನರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಅಂತ ತಿಳ್ಕೊಂಡು, ಇದು ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಅನ್ನುವಂಥದ್ದನ್ನು ಇವರು ಮನಗಂಡಿದ್ದರು. ಹಾಗಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆಯನ್ನು ಇವರು ಮಾಡ್ತಾರೆ. ಇದೊಂದು ರೀತಿಯ ದೊಡ್ಡ ಬದಲಾವಣೆ. ಹಾಗೆ ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೂ ಕೂಡ ಆದ್ಯತೆ ನೀಡಿ ಅಲ್ಲಿ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ, ಹಾಗೆ
ಮೈಸೂರಿನಲ್ಲಿ ಚಾಮರಾಜೇಂದ್ರ ಶಿಕ್ಷಣ ಸಂಸ್ಥೆಯನ್ನು ಕೂಡ, ತಾಂತ್ರಿಕ ಸಂಸ್ಥೆಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಕನ್ನಡ ಸಾಹಿತ್ಯದ ಬಗ್ಗೆ ಒಲವು ಹೊಂದಿದಂಥ ಇವರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಇವರು ಸ್ಥಾಪಿಸ್ತಾರೆ. ಹೀಗೆ ಶಿಕ್ಷಣ ಎಲ್ಲರ ಹಕ್ಕಾಗಬೇಕು. ಇದು ಕೇವಲ ಕೆಲವೇ ಜನರ ಸ್ವತ್ತಾಗಬಾರ್ದು. ಯಾಕಂತಂದರೆ ಶಿಕ್ಷಣ ಹಿಂದೆ ಕೇವಲ ರಾಜಕುಮಾರರಿಗೆ ಮತ್ತು ಉನ್ನತ ವರ್ಗದವರಿಗೆ ಮಾತ್ರ ಮೀಸಲಾಗಿತ್ತು. ಇದನ್ನು ಹೋಗಲಾಡಿಸಿ ಎಲ್ಲರಿಗೂ ಸಿಗುವಂಥ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವರು ಶಿಕ್ಷಣದಲ್ಲಿ ಅನೇಕ ಬದಲಾವಣೆಗಳನ್ನು ತಂದರು. ಮುಖ್ಯವಾಗಿ ಒಂದು ತಾಂತ್ರಿಕ ವೃತ್ತಿಪರ ಶಿಕ್ಷಣ ಇರ್ಬೋದು. ಇವೆಲ್ಲವುಗಳು ಏನಪ್ಪ ಅಂತಂದರೆ ಅನೇಕ ಬದಲಾವಣೆಗಳು ಇವರು ತಂದಿರುವಂಥವುಗಳು. ಈಗ ಒಂದು ಚಟುವಟಿಕೆ ತಮಗೆ, ಕೈಗಾರಿಕೀಕರಣ ಇಲ್ಲವೇ ಅವನತಿ. ನೋಡಿ, ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದ ಕೈಗಾರಿಕೆಗಳನ್ನು ಪಟ್ಟಿ ಮಾಡಿರಿ. ನೋಡಿರಿ ವಿದ್ಯಾರ್ಥಿಗಳೇ, ಕೈಗಾರಿಕೀಕರಣ ಇಲ್ಲವೇ ಅವನತಿ ಅಂತ ಹೇಳಿದರು. ಕೃಷಿ ವಲಯ ಇದು ಪ್ರಥಮ ಆದ್ಯತಾ ವಲಯ, ಪ್ರಥಮ ವಲಯ. ನಂತರ ದ್ವಿತೀಯ ವಲಯ ಕೈಗಾರಿಕಾ ವಲಯ. ಆದ್ದರಿಂದ ಕೈಗಾರಿಕೆಗಳು ಅಭಿವೃದ್ಧಿ ಆಗಬೇಕು. ಆದ್ದರಿಂದ ಇವರು ಕೈಗಾರಿಕಾ ಕ್ರಾಂತಿಯ ಹರಿಕಾರರು ಅಂಥೇಳಿ ಅನಿಸ್ಕೊತಾರೆ. ಕೈಗಾರಿಕೀಕರಣ ಇಲ್ಲವೇ ಅವನತಿ ಅಂಥೇಳಿ ಘೋಷಣೆಯನ್ನು ಮಾಡ್ತಾರೆ. ಹಾಗಾದರೆ ತಾವು ಪಟ್ಟಿ ಮಾಡ್ತಿರಲ್ಲ ವಿದ್ಯಾರ್ಥಿಗಳೇ, ಪುಸ್ತಕದಲ್ಲಿದೆ, ಮಾಡಿ. ಹಾಗಾದರೆ ನೋಡಿ, ವಿಶ್ವೇಶ್ವರಯ್ಯನವರು ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸಲಿಕ್ಕೆ ಮಾಡಿದರು. ಹೆಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಘಟಕ, ಸಕ್ಕರೆ ಕಾರ್ಖಾನೆ, ಹಾಗೆ ಔಷಧಿ ತಯಾರಿಕಾ ಘಟಕ ಮತ್ತು ಗಂಧದ ಎಣ್ಣೆ ಕೈಗಾರಿಕೆ, ಬೆಂಕಿ ಕಡ್ಡೆ ಕಾರ್ಖಾನೆ, ಕಾಗದದ ಕಾರ್ಖಾನೆ, ಹಾಗೆ ಮೈಸೂರು ಸೋಪು, ನಿಮ್ಗೆ ಗೊತ್ತಿದೆ, ಸೋಪು ಕಾರ್ಖಾನೆ, ವಿಶ್ವದಾದ್ಯಂತ ಪ್ರಸಿದ್ಧಿಯನ್ನು ಪಡೆದಂಥ ಸೋಪು ಮೈಸೂರು ಸ್ಯಾಂಡಲ್, ಲೋಹ ತಯಾರಿಕೆ, ಹಾಗೆ ಕಲೆ ಹಾಗೂ ಕರಕುಶಲ ಡಿಪೋ, ಕಲೆ ಮತ್ತು ಕರಕುಶಲ ಡಿಪೋ, ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ, ಕಾಗದದ ತಿರುಳು, ರಟ್ಟು, ಪೆನ್ಸಿಲ್, ಪೀಠೋಪಕರಣಗಳ ತಯಾರಿಕಾ ಘಟಕ, ಇವೆಲ್ಲವನ್ನು ಸ್ಥಾಪನೆ ಮಾಡ್ತಾರೆ. ಅಂದರೆ ಕೃಷಿಯ ವಲಯದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಇವರು ಕೈಗಾರಿಕೀಕರಣ ಇಲ್ಲವೇ ಅವನತಿ ಅಂತ ಹೇಳ್ತಾರೆ. ಹಾಗೆ ನೂರಾರು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೋಸ್ಕರ ಇವರಿಗೆ ನಾವು ಕೈಗಾರಿಕೆಗಳ ಕ್ರಾಂತಿಯ ಹರಿಕಾರ ಅಂತ ಕರಿಬೋದು ಮಕ್ಕಳೇ. ವಿದ್ಯಾರ್ಥಿಗಳೇ, ಈಗ ಮತ್ತೆ ಗದ್ಯ ವಾಚನ ಮಾಡ್ತೇನೆ, ತಾವು ಗಮನಿಸಬೇಕು. ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದರು. ಇದಕ್ಕಾಗಿ 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು. ಅನಂತರ ಉಳಿತಾಯ ಬ್ಯಾಂಕ್ಗಳು ಅಸ್ತಿತ್ವಕ್ಕೆ ಬಂದವು. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದರು. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು. ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡರು. ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಆಡುಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆಯ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸಿತು. ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನು ಸಲ್ಲಿಸಿತು. ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆ ಹಾಗೂ ವಿಶ್ವವಿದ್ಯಾನಿಲಯಗಳು ಸದಸ್ಯತ್ವ ಹಾಗೂ ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಿ ಗೌರವಿಸಿದವು. ಮಹಾನ್ ಆಡಳಿತಗಾರರಾದ ಇವರ ಶತಮಾನೋತ್ಸವದ ಸವಿನೆನಪಿಗಾಗಿ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು. ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತಿಯಾದ ಅನಂತರವೂ ದೇಶ ಸೇವೆಯ ಪಥದಲ್ಲಿಯೇ ಸಾಗಿದರು.
ವಿಶ್ವೇಶ್ವರಯ್ಯನವರು ಹಣಕಾಸು ನೀತಿಯಲ್ಲಿ ಮಾಡಿರುವಂಥ ಮಾರ್ಪಾಡುಗಳು ನೋಡಿ. ಈಗ ಕೃಷಿ ವಲಯ ಒಂದು ಕಡೆ ಇದೆ, ಇನ್ನೊಂದು ಕಡೆ ಕೈಗಾರಿಕಾ ವಲಯ ಇದೆ. ಇವು ಎರಡೂ ವಲಯಗಳು ಬೆಳಿಬೇಕಾದರೆ ಮುಖ್ಯವಾಗಿ ಹಣಕಾಸಿನಲ್ಲಿ ಭಾಳಷ್ಟು ಬದಲಾವಣೆಗಳಾಗಬೇಕಾಗಿತ್ತು. ಇವೆರಡೂ ವಲಯಗಳಿಗೆ ಹಣಕಾಸಿನ ನೆರವು ಸಿಗಬೇಕಾದ್ರೆ ಅನೇಕ ಒಂದು ಮಾರ್ಪಾಡುಗಳನ್ನು ಮಾಡುವಂಥ ಅವಶ್ಯಕತೆ ಇತ್ತು. ಹಾಗಾಗಿ ವಿಶ್ವೇಶ್ವರಯ್ಯನವರು ಹಣಕಾಸು ನೀತಿಯಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡ್ತಾರೆ. ಯಾಕಂತಂದರೆ ಒಂದು ರಾಜ್ಯಕ್ಕೆ ಹಣಕಾಸಿನ ಒಂದು ಸಂಪತ್ತು ಬೇಕಾಗತ್ತೆ, ಹಣಕಾಸಿನ ನೆರವು ಬೇಕಾಗತ್ತೆ, ಅಥವಾ ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಬೇಕಾಗತ್ತೆ. ಆ ಕಾರಣಕ್ಕಾಗಿ ವಿಶ್ವೇಶ್ವರಯ್ಯನವರು ಹಲವಾರು ಬದಲಾವಣೆಗಳನ್ನು ಜಾರಿಗೆ ತರ್ತಾರೆ. ಮೊದಲನೇದಾಗಿ 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸ್ತಾರೆ. ಕಾಣಿಸ್ತದೆ ಚಿತ್ರದಲ್ಲಿ ತಮಗೆ. ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಇದು ಇತ್ತೀಚೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವಿಲೀನಗೊಂಡಿರೋದನ್ನು ನಾವು ನೋಡ್ತೇವೆ. ಉಳಿತಾಯ ಬ್ಯಾಂಕುಗಳು ಅಸ್ತಿತ್ವಕ್ಕೆ ಬರ್ತವೆ. ಹಾಗೆ ಇವರು ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಅನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿ ಸ್ಥಾಪನೆ ಮಾಡ್ತಾರೆ. ಸಾರ್ವಜನಿಕರಿಗೆ ಜೀವ ವಿಮಾ ಯೋಜನೆ ಜಾರಿ ಮಾಡ್ತಾರೆ. ಹಾಗೆ ರೈತರಿಗೆ ಮತ್ತು ಕರಕುಶಲ ಕೆಲಸಗಾರರಿಗೆ ಸಾಲ ಸೌಲಭ್ಯಕ್ಕಾಗಿ ಸಹಕಾರಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ. ಪ್ರಾಂತೀಯ ಸಹಕಾರಿ ಬ್ಯಾಂಕುಗಳನ್ನು ಸ್ಥಾಪನೆ ಮಾಡ್ತಾರೆ. ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕೂಡ ಇವರು ಜಾರಿಗೆ ತರ್ತಾರೆ. ಹೀಗೆ ಹಣದ ಸಂಗ್ರಹ ಆಗುತ್ತೆ. ಸಂಗ್ರಹವಾದಂಥ ಹಣವನ್ನು ಕೃಷಿ ಕ್ಷೇತ್ರಕ್ಕೂ ಹಾಗೂ ಕೈಗಾರಿಕಾ ಕ್ಷೇತ್ರಕ್ಕೂ ಅದನ್ನು ಬಳಸ್ಕೊಳ್ಳಿಕ್ಕಾಗತ್ತೆ. ಬ್ಯಾಂಕುಗಳು ಅದನ್ನು ಸಂಗ್ರಹಿಸಿ ಕ್ರೆಡಿಟ್ ಕ್ರಿಯೇಷನ್ ಅಂತ ನಾವು ಅಂತೀವಲ್ಲ, ಅದನ್ನು ಪತ್ತು ನಿರ್ಮಾಣವನ್ನು ಮಾಡಿ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ಮುಂದಾಲೋಚನೆಯನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಹೊಂದಿದ್ದರು. ಮುಂದೆ ನೋಡಿ ವಿದ್ಯಾರ್ಥಿಗಳೇ, ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರು ಸರ್ ಎಂ ವಿಶ್ವೇಶ್ವರಯ್ಯನವರು. ನೋಡಿ, ನಿಮಗೆಲ್ಲ ಗೊತ್ತಿದೆ, ಒಂದು ಗಾದೆ ಮಾತಿನ ಅರ್ಧ ಭಾಗ ಇಲ್ಲಿದೆ. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದ. ಇವರಿಗೆ ಅನೇಕ ಗೌರವ ಮತ್ತು ಪ್ರಶಸ್ತಿಗಳು ಬಂದವು. ನೋಡಿ ವಿದ್ಯಾರ್ಥಿಗಳು, ಆಡು ಏನು ಮಾಡುತ್ತೆ? ಎಲ್ಲ ಬಗೆಯ ಸೊಪ್ಪನ್ನು ತಿನ್ನುತ್ತೆ. ಎಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಯಾವ ರೀತಿ ಆಡು ಮುಟ್ಟದ ಸೊಪ್ಪಿಲ್ಲವೋ ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಡಲಾರದ ಯಾವುದೇ ಒಳ್ಳೆಯ ಕೆಲಸಗಳು ಉಳಿದಿಲ್ಲ. ಅಂದರೆ ಎಲ್ಲ ಒಳ್ಳೆಯ ಕೆಲಸಗಳನ್ನು ಇವರು ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ಇವರು ಬೆಳೆದರು. ನೋಡಿ ವಿದ್ಯಾರ್ಥಿಗಳೇ, ಸರ್ ಎಂ ವಿಶ್ವೇಶ್ವರಯ್ಯನವರ ಜೀವನವನ್ನು ತಾವು ವಿಚಾರ ಮಾಡಿದರೆ, ತಮ್ಮ ಬಾಲ್ಯವನ್ನು ಅತ್ಯಂತ ಕಷ್ಟಮಯ ಜೀವನದಲ್ಲಿ ಕಳೆದರು. ಅಲ್ಲಿಯೂ ಕೂಡ ಒಂದು ಪುಟಿಯುವ ಚೈತನ್ಯದಿಂದ ಹಂತವಾಗಿ ಮೇಲೆ ಬರ್ತಾ ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದಂಥ ಒಬ್ಬ ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಶಿಕ್ಷಣದ ಶಕ್ತಿಯಿಂದ ಮೇಲೆ ಬರ್ತಾ ಮೊದಲು ಸಹಾಯಕ ಇಂಜಿನಿಯರ್ ಆಗಿ, ನಂತರ ಮುಖ್ಯ ಇಂಜಿನಿಯರ್ ಆಗಿ, ಆಮೇಲೆ ಮೈಸೂರಿನ ದಿವಾನರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅಂತಂದರೆ ಎಂಥ ಒಂದು ಅದ್ಭುತವಾದಂಥ ಇವರ ಶಕ್ತಿ ಇರಬಹುದು ವಿಚಾರ ಮಾಡಿ. ಕನ್ನಂಬಾಡಿ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ. ಹಾಗೆ ಅದಕ್ಕೂ ಮುಂಚೆ ಹೈದರಾಬಾದ್ನಲ್ಲಿ ಉಂಟಾದಂಥ ಒಂದು ಪ್ರವಾಹವನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೂ ಮುಂಚೆ ಮುಂಬೈ ಪ್ರಾಂತ್ಯದಲ್ಲಿ ಕೂಡ ಇವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಾರೆ. ಅನೇಕ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಕೂಡ ಅನೇಕ ಬದಲಾವಣೆಗಳನ್ನು ಮಾಡ್ತಾರೆ. ದಕ್ಷ ಆಡಳಿತಗಾರರಾಗಿರ್ತಾರೆ. ಯಂತ್ರ ಋಷಿ ಅಂತ ಇವ್ರನ್ನ ಕರೀತಾರೆ. ಯಂತ್ರ ಋಷಿ, ಆಧುನಿಕ ಭಾರತದ ನಿರ್ಮಾತೃ, ಕಾಯಕ ಯೋಗಿ, ಕೈಗಾರಿಕಾ ಕ್ರಾಂತಿಯ ಹರಿಕಾರ. ನೋಡಿ, ಹೀಗೆ ಬಸವಣ್ಣನವರು ಹೇಳಿದಂತೆ ಕಾಯಕವೇ ಕೈಲಾಸ ಎಂಬ ಒಂದು ಮಾತನ್ನು ಅಕ್ಷರಶಃ ಇವರು ಅನುಸರಿಸಿ ಪಾಲಿಸಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡಂಥ ಒಬ್ಬ ದೊಡ್ಡ ವ್ಯಕ್ತಿ, ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರು ಇವರು. ಖಂಡಿತವಾಗಿ ಕೂಡ ಮಕ್ಕಳೇ, ಇಂಥ ಒಂದು ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಖಂಡಿತ ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಿಗೆ ಅನೇಕ ಪ್ರಶಸ್ತಿಗಳು ಮತ್ತು ಗೌರವಗಳು ಹುಡುಕಿಕೊಂಡು ಬರ್ತವೆ. ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸುತ್ತೆ. ಹಾಗೆ ಇವರಿಗೆ ಪ್ರತಿಷ್ಠಿತ ಸಂಸ್ಥೆ ಹಾಗೂ ವಿಶ್ವವಿದ್ಯಾನಿಲಯಗಳು ಸದಸ್ಯತ್ವ ಮತ್ತು ಗೌರವ ಡಾಕ್ಟರೇಟನ್ನು ಕೂಡ ನೀಡಿ ಗೌರವಿಸ್ತವೆ.
ಭಾರತ ಸರ್ಕಾರದ ಅತ್ಯಂತ ಶ್ರೇಷ್ಠ ನಾಗರಿಕ ಪ್ರಶಸ್ತಿಯಾದಂಥ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ 1955ರಲ್ಲಿ ಸಲ್ಲಿಸಿ ಅವರಿಗೆ ಗೌರವವನ್ನು ನೀಡುತ್ತೆ. ಅಂತಹ ಒಂದು ಶ್ರೇಷ್ಠವಾದಂಥ ಪ್ರಶಸ್ತಿಯನ್ನು ಇವರು ಪಡಿತಾರೆ. ವಿಶ್ವೇಶ್ವರಯ್ಯನವರಿಗೆ 100 ವರ್ಷ ತುಂಬಿದಂತಹ ಸಂದರ್ಭದಲ್ಲಿ ಶತಮಾನೋತ್ಸವದ ಸವಿನೆನಪಿಗಾಗಿ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಲಾಗುತ್ತೆ. ಸೆಪ್ಟೆಂಬರ್ 15, 1960ರಂದು ಶತಮಾನೋತ್ಸವ ಅಭಿನಂದನಾ ಕಾರ್ಯಕ್ರಮವನ್ನು ಇವರಿಗೆ ಎಲ್ಲ ಕಡೆಗೂ ಹಮ್ಮಿಕೊಳ್ಳಲಾಗುತ್ತೆ. ಇದೇ ಸಂದರ್ಭದಲ್ಲಿ ಅವರಿಗೆ ಸರ್ MV ಅಭಿನಂದನಾ ಗ್ರಂಥ ಕೂಡ ಬಿಡುಗಡೆಯಾಗುತ್ತೆ. ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲಾನ್ ಎಕಾನಮಿ ಫಾರ್ ಇಂಡಿಯಾ, ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ಆತ್ಮಚರಿತ್ರೆ, ಹಾಗೂ ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ, ಹೀಗೆ ಕೃತಿಗಳನ್ನು ಬರೆದು 102 ವರ್ಷಗಳ ತುಂಬು ಜೀವನವನ್ನು ನಡೆಸ್ತಾರೆ. 1962ರಲ್ಲಿ ಏಲೋಕ ತ್ಯಜಿಸ್ತಾರೆ. ಅವರ ಹುಟ್ಟುಹಬ್ಬದ ಸವಿನೆನಪಿಗಾಗಿ ಇಂದಿಗೂ ಕೂಡ ಇಂಜಿನಿಯರ್ಸ್ ದಿನಾಚರಣೆಯನ್ನು ನಾವು ಆಚರಿಸ್ತೇವೆ. ವಿದ್ಯಾರ್ಥಿಗಳೇ, ಈ ಒಂದು ಅದ್ಭುತವಾದಂಥ ಶ್ರೇಷ್ಠವಾದಂಥ ವ್ಯಕ್ತಿಯ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಈಗ ವಿದ್ಯಾರ್ಥಿಗಳೇ, ಸಂಯೋಜಿತ ವಾಕ್ಯವನ್ನು ಕುರಿತು ಕಲಿಯೋಣ. ಹೋದ ಅವಧಿಯಲ್ಲಿ ನಾವು ಸಾಮಾನ್ಯ ವಾಕ್ಯ ಅಂದರೆ ಏನಂತ ತಿಳ್ಕೊಂಡಿದ್ದೇವೆ. ಗಾಂಧೀಜಿ ಅವರು ಮಗುವಿನಷ್ಟು ಮುಗ್ಧ ಮನದವರಾಗಿದ್ದರು, ಆದ್ದರಿಂದಲೇ ಅವರನ್ನು ಎಲ್ಲರೂ ಇಷ್ಟಪಡುತ್ತಿದ್ದರು. ನೋಡಿ, ಈ ವಾಕ್ಯದಲ್ಲಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲಂಥ ವಾಕ್ಯಗಳಿದ್ದಾವೆ. ಹಾಗೆ ಅವುಗಳನ್ನು ನಾವು ಆದ್ದರಿಂದಲೇ ಎಂಬಂಥ ಸಂಬಂಧಾರ್ಥಕ ಅವ್ಯಯದಿಂದ ಸಂಯೋಜನೆ ಮಾಡಿದ್ದೇವೆ, ಜೋಡಿಸಿದ್ದೇವೆ, ಸಂಯುಕ್ತವಾಗಿ ಮಾಡಿದ್ದೇವೆ. ಅದಕ್ಕೆ ಸಂಯುಕ್ತ ವಾಕ್ಯ ಕೂಡ ಅಂತ ಕರೀತಾರೆ. ಇನ್ನೊಂದು ವಾಕ್ಯ ನೋಡೋಣ. ಮಕ್ಕಳು ಕೊರೋನಾ ಹರಡುವಿಕೆಯಿಂದ ಶಾಲೆಗೆ ಬರುತ್ತಿರಲಿಲ್ಲ, ಆದ್ದರಿಂದ ಶಿಕ್ಷಕರು ಮಕ್ಕಳಿರುವಲ್ಲಿಗೆ ಹೋಗಿ ಮಾರ್ಗದರ್ಶನ ಮಾಡುತ್ತಿದ್ದರು. ನೋಡಿ, ಇಲ್ಲಿ ಕೂಡ 2 ವಾಕ್ಯಗಳಿದ್ದಾವೆ. ಇವು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲವು, ಆದರೆ ಪೂರ್ಣ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾವೆ. ಅದನ್ನು ಸಂಯೋಜನೆ ಮಾಡಿದಾಗ ಆದ್ದರಿಂದ ಎಂಬಂತಹ ಒಂದು ಸಂಬಂಧಾರ್ಥಕ ಅವ್ಯಯವನ್ನು ಬಳಸಿದ್ದೇವೆ. ಇಲ್ಲಿ ವ್ಯಾಖ್ಯೆಯನ್ನು ನೋಡಿ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯವೆನ್ನಿಸುವುದು. ನೋಡಿ, ಅರ್ಧ ವಿರಾಮ ಚಿಹ್ನೆ ಬಳಸಲಾಗುತ್ತೆ. ಸಾಮಾನ್ಯವಾಗಿ ಆಗ, ಆದ್ದರಿಂದ ಎಂಬವುಗಳಿಂದ ವಾಕ್ಯ ಸಂಯೋಜನೆಗೊಂಡಿರುತ್ತದೆ. ಆದ್ದರಿಂದ, ಆದರೆ, ಆದುದರಿಂದ, ಹಾಗಾದರೆ, ಮತ್ತು, ಅಥವಾ ಎಂಬವು ಸಂಬಂಧಾರ್ಥಕಾವ್ಯಗಳಾಗಿದ್ದಾವೆ. ನಿಮಗೆಲ್ಲ ಗೊತ್ತಿದೆ. ಎಲ್ಲವನ್ನೂ ನೀವು ಬಳಸೋದಿಲ್ಲ, ಕೆಲವೊಂದನ್ನು ಮಾತ್ರ ಇಲ್ಲಿ ಬಳಸ್ತಾರೆ. ಸಂಯೋಜಿತ ವಾಕ್ಯಕ್ಕೆ ಉದಾಹರಣೆ: ಕೊರೋನಾ ವೈರಸ್ಸವು ಎಲ್ಲ ಕಡೆ ಸಾಂಕ್ರಾಮಿಕವಾಗಿ ಹಬ್ಬುತ್ತಿತ್ತು. ಜನರು ಕೊರೋನಾ ವೈರಸ್ದಿಂದ ಭಯಭೀತರಾಗುತ್ತಿದ್ದರು, ಆದ್ದರಿಂದ ಎಲ್ಲರೂ ಮನೆಯಲ್ಲೇ ಇರುತ್ತಿದ್ದರು. ನೋಡಿ, ಇಲ್ಲಿ ಆದ್ದರಿಂದ ಬಳಸಿದ್ದೇವೆ. ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮವನ್ನು ಹೊಕ್ಕಿತು. ಆಗ ಆ ತೋಟದ ಕಾವಲು ಮಾಡುತ್ತಿದ್ದ ಲವನು ಅದನ್ನು ಕಟ್ಟಿ ಹಾಕಿದನು. ಆದ್ದರಿಂದ ಲವನನ್ನು ಕುದುರೆಯ ಕಾವಲಿನ ಭಟರು ಹಿಡಿದುಕೊಂಡು ಹೋದರು. ಇಲ್ಲಿ ಕೂಡ ನೋಡಿ, ಆಗ, ಆದ್ದರಿಂದ ಅಂತ ಬಳಸಿದ್ದೇವೆ. ಇನ್ನೊಂದು ಮಿಶ್ರ ವಾಕ್ಯ. ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯವಿದೆ ಎಂದು ಮುಖ್ಯೋಪಾಧ್ಯಾಯರು ಶಿಕ್ಷಕರ ಸಭೆಯಲ್ಲಿ ತಿಳಿಸಿದರು. ಇನ್ನೊಂದು ವಾಕ್ಯ: ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಬಹುವಾಗಿ ಮರಗಿದರು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಒಂದು ಪ್ರಧಾನ ವಾಕ್ಯವಾಗಿದ್ದು ಬೇರೆ ಒಂದೋ ಇಲ್ಲವೇ ಅದಕ್ಕಿಂತ ಹೆಚ್ಚಿನದೋ ಆದ ಅಧೀನ ವಾಕ್ಯಗಳು ಬಂದಿರುತ್ತವೆ. ನೋಡಿರಿ, ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯವಿದೆ ಎಂಬುದು ಇದು ಅಧೀನ ವಾಕ್ಯ. ಮುಖ್ಯೋಪಾಧ್ಯಾಯರು ಶಿಕ್ಷಕರ ಸಭೆಯಲ್ಲಿ ತಿಳಿಸಿದರು ಅನ್ನೋದು ಪ್ರಧಾನ ವಾಕ್ಯ. ಹಾಗಾಗಿ ಒಂದು ಬರ್ಬೋದು, ಒಂದಕ್ಕಿಂತ ಹೆಚ್ಚು ಅಧೀನ ವಾಕ್ಯಗಳು ಬರಬಹುದು. ಇಲ್ಲಿ ಮಿಶ್ರ ವಾಕ್ಯ ಅಂದರೆ ಏನು? ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂಥ ವಾಕ್ಯವನ್ನು ಮಿಶ್ರ ವಾಕ್ಯವೆನ್ನುತ್ತೇವೆ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಈಗ ಒಂದು ಚಟುವಟಿಕೆ. ಈ ಶಬ್ದಗಳನ್ನು ಗಮನಿಸಿ ಅವುಗಳ ಮುಂದೆ ಮತ್ತೆ ಬರೆಯಿರಿ. ಉದಾಹರಣೆಗೆ ಕೇಂದ್ರೀಕೃತ ಅಂತ ಇದೆ. ಈ ಶಬ್ದಗಳಿದಾವಲ್ಲ, ಇವುಗಳ ಇದ್ದ ಹಾಗೇ ಮತ್ತೆ ಬರೀಬೇಕು. ಇವುಗಳ ಪರಿಚಯ ತಮಗೆ ಆಗುತ್ತೆ.
ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರನ್ನು ತಿಳಿಸಿರಿ. ಉದಾಹರಣೆಗೆ ನೋಡಿ, ಶತಮಾನೋತ್ಸವ, ಶತಮಾನ ಪ್ಲಸ್ ಉತ್ಸವ, ಶತಮಾನೋತ್ಸವ ಗುಣಸಂಧಿ. ಹೀಗೆ ಉಳಿದ ಶಬ್ದಗಳನ್ನು ಕೂಡ ತಾವು ಬಿಡಿಸಿ ಬರಿಬೇಕು. ಇನ್ನೊಂದು ಚಟುವಟಿಕೆ ವಿದ್ಯಾರ್ಥಿಗಳಲ್ಲಿ, ಈ ಶಬ್ದಗಳನ್ನು ಪಾರ್ಸಿ, ಇಂಗ್ಲೀಷ್, ಹಿಂದೂಸ್ತಾನಿ ಇವುಗಳಲ್ಲಿ ಯಾವ ಭಾಷೆಯಿಂದ ಬಂದಿವೆ ಎಂದು ಗುರುತಿಸಿ ಬರೆಯಿರಿ. ಉದಾಹರಣೆಗಾಗಿ ಸ್ಯಾನಿಟರಿ ಅಂತ ಒಂದು ಶಬ್ದ, ಇದು ಇಂಗ್ಲೀಷ್ ಭಾಷೆಯಿಂದ ಬಂದಿದೆ. ಇನ್ನು ಉಳಿದ ಶಬ್ದಗಳನ್ನು ಕೂಡ ತಾವು ಬರಿಬೇಕು. ಬರಿತಿರಲ್ಲ ಜಾಣ ಮಕ್ಕಳು ತಾವೆಲ್ಲ. ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಉತ್ತರ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿರಿ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ತಾವೆಲ್ಲ ಪಾಠವನ್ನು ಕೇಳಿದಿರಿ. ಈ ಪಾಠದಿಂದ ನಿಮ್ಮ ಜೀವನದಲ್ಲಿ ಯಾವ ಮೌಲ್ಯವನ್ನು ಅಳವಡಿಸ್ಕೊತೀರಿ? ಖಂಡಿತ ತಾವು ಜಾಣ ಮಕ್ಕಳಿದ್ರೆ ಹೇಳ್ತಿರಲ್ಲ, ಹಾಗೆ ಪರಿಶ್ರಮ, ನಿಷ್ಠೆ, ಸಾಧಿಸುವ ಛಲ, ನಾಯಕತ್ವ, ವೈಜ್ಞಾನಿಕ ವಿಚಾರ, ವಾಸ್ತವ ಚಿಂತನೆ, ಸೇವಾ ಮನೋಭಾವ, ಹೊಣೆಗಾರಿಕೆ, ಆದರ್ಶ ಜೀವನ ಮೊದಲಾದ ಮೌಲ್ಯಗಳನ್ನು ನಾವು ಅಳವಡಿಸ್ಕೋಬೇಕು ಅಂತ ಹೇಳ್ತಿರಲ್ಲ, ತಾವು ಅಳವಡಿಸ್ಕೊಳ್ಳಿ. ಪರೋಪಕಾರಾರ್ಥಂ ಇದಂ ಶರೀರಂ ಎಂಬ ರೀತಿಯಲ್ಲಿ ನಾವು ಬದುಕಬೇಕು. ಕರುನಾಡ ಬೆಳಕೆ ಸರ್ ಎಂ ವಿಶ್ವೇಶ್ವರಯ್ಯ, ಇಂದಿಗೂ ಈ ಜಗಕ್ಕೆ ನೀವೊಂದೇ ಆಶ್ಚರ್ಯ. ಒಂದೇ ಜನ್ಮದಲ್ಲಿ ನೀವು ಗೈದ ಕಾರ್ಯ ನಮ್ಮಲ್ಲೂ ಮೂಡಿಸಲಿ ಧೈರ್ಯ ಸ್ಥೈರ್ಯ ಎಂದನ ಗುಣವಂತೇಶ್ವರ. ಶ್ರೀ ನಾರಾಯಣ ಶಾಸ್ತ್ರಿಗಳು, ಚುಟುಕು ಕವಿಗಳು, ಇವ್ರ ಬಗ್ಗೆ ಬಹಳ ಸೊಗಸಾಗಿ ಹೇಳಿದ್ದಾರೆ. ಹಾಗಾದರೆ ಈ ಮೌಲ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊತೀರಾ ಅನ್ಕೊತೀನಿ. ಈಗ ರಸಪ್ರಶ್ನೆ ವಿದ್ಯಾರ್ಥಿಗಳೇ, ಪ್ರಶ್ನೆ 1, ಕೈಗಾರಿಕೀಕರಣ ಇಲ್ಲವೇ ಅವನತಿ ಎಂದು ಹೇಳಿದವರು? ಎ ಸಿ ರಂಗಾಚಾರ್ಲು, ಬಿ ಸರ್ ಎಂ ವಿಶ್ವೇಶ್ವರಯ್ಯ, ಸಿ ನೆಹರು, ಡಿ ಗಾಂಧೀಜಿ. ಸರಿಯಾದ ಉತ್ತರ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಹೇಳಿ. ಸರ್ ಎಂ ವಿಶ್ವೇಶ್ವರಯ್ಯ. ಪ್ರಶ್ನೆ 2, ವಿಶ್ವೇಶ್ವರಯ್ಯನವರ ಆತ್ಮಚರಿತ್ರೆ? ಎ ನೇಷನ್ ಬಿಲ್ಡಿಂಗ್ ಪ್ಲ್ಯಾನ್ ಫಾರ್ ಇಂಡಿಯಾ, ಬಿ ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ಸಿ ರಿಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಡಿ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್. ಸರಿಯಾದ ಉತ್ತರ ಡಿ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್. ಪ್ರಶ್ನೆ 3, ಮನ್ವಂತರ ಎಂದರೆ? ಎ ಬದಲಾವಣೆಯ ಕಾಲ, ಬಿ ಅಂತರ, ಸಿ ಮನಸ್ಸು, ಡಿ ಬದಲಾಗದ ಕಾಲ. ಸರಿಯಾದ ಉತ್ತರ ಬದಲಾವಣೆಯ ಕಾಲ. ಪ್ರಶ್ನೆ 4, ಶತಮಾನೋತ್ಸವ ಎಂಬುದು ಈ ಸಂಧಿಗೆ ಉದಾಹರಣೆಯಾಗಿದೆ? ಎ ಲೋಪಸಂಧಿ, ಬಿ ಆಗಮಸಂಧಿ, ಸಿ ಗುಣಸಂಧಿ, ಡಿ ಸವರ್ಣ ದೀರ್ಘ ಸಂಧಿ. ಸರಿಯಾದ ಉತ್ತರ ಗುಣಸಂಧಿ. ತಾವೆಲ್ಲ ಜಾಣ ಮಕ್ಕಳು ಉತ್ತರಿಸ್ತಾ ಇದ್ದೀರಾ. ಪ್ರಶ್ನೆ 5, ಭಾರತ ಸರ್ಕಾರವು ವಿಶ್ವೇಶ್ವರಯ್ಯನವರಿಗೆ ಸಲ್ಲಿಸಿದ ಅತ್ಯುನ್ನತ ಪ್ರಶಸ್ತಿ? ಎ ಸರ್, ಬಿ ಪದ್ಮಭೂಷಣ, ಸಿ ಪದ್ಮಶ್ರೀ, ಡಿ ಭಾರತ ರತ್ನ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಭಾರತ ರತ್ನ. ಎಲ್ಲ ಜಾಣ ವಿದ್ಯಾರ್ಥಿಗಳು, ತಮಗೆ ಒಂದು ಗೃಹ ಕಾರ್ಯ. ವಿಶ್ವೇಶ್ವರಯ್ಯನವರು ಭಾರತ ಕಂಡ ಒಬ್ಬ ಶ್ರೇಷ್ಠ ಆದರ್ಶ ವ್ಯಕ್ತಿ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ತಾವೆಲ್ಲ ಜಾಣ ವಿದ್ಯಾರ್ಥಿಗಳು ಬರಿತೀರಾ. ಇಲ್ಲಿವರೆಗೆ ತಾವು ಪಾಠವನ್ನು ವೀಕ್ಷಿಸಿದ್ದಕ್ಕೆ ತಮಗೆ ತುಂಬು ಮನದ ಧನ್ಯವಾದಗಳು.